ಹಾಯ್ ಫ್ರೆಂಡ್ಸ್, ಇವಾಗ ಏನಂದರೆ ಈ ವಿಡಿಯೋನ ನೀವು ಯಾರಿಗೆ ಶೇರ್ ಮಾಡ್ತಿರೋ ಇಲ್ವೋ, ನಿಮ್ಮ ಟೂ ವೀಲರ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ. ಏನಿಗೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಇಲ್ಲಿ ಜರ್ಚಲ್ ಹತ್ರ ಸಿಂಗಲ್ ರೋಡಲ್ಲಿ ಬರ್ತಾರೆ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮು. ಈ ಕಾರ್ ಎತ್ಕೊಂಡು ಹೋಗೋ ಕಂಟೈನರ್ ಇದೆಯಲ್ಲ, ಎರಡು ಟೂ ವೀಲರ್ ಅವ್ರ ಪಕ್ಕದಲ್ಲೇ ಬಂದಿದ್ದಾರೆ ಅಂತೆ, ತಗ್ಲಾಕೊಂಡು ಸ್ಪಾಟ್ ಔಟೇ ಆಗಿಬಿಟ್ಟಿದ್ದಾರೆ. ಅದು ಅವ್ರು ಏನಿಗೆ ಬಂದರು ಈ ಕಡೆಗೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅದು ಆಲ್ರೆಡಿ ಇರೋದೇ ಸಿಂಗಲ್ ರೋಡು, ಅದು ಬೇರೆ ಕಚಡ ರೋಡ್ ಬೇರೆ, ಅದು ರೋಡೇ ಬೇರೆ ಚೆನ್ನಾಗಿಲ್ಲ ಇನ್ನೂ. ಅದು ನಾನು ಏನು ಹೇಳೋದಂದರೆ, ದಯವಿಟ್ಟು ನಮ್ಮ ದೊಡ್ಡ ಗಾಡಿ ಹತ್ರ ನೀವು ಪಕ್ಕದಲ್ಲೇ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಗೆ ಒಳಗಡೆಯಿಂದ ಆಚೆ ಕಾಣಿಸಲ್ಲ. ಏನು ಹೇಳ್ತಾರೆ, ನಮ್ಮ ಗಾಡಿ ರೈಟಿಗೆ ನಿಮ್ಮ ಪಕ್ಕದಲ್ಲಿ ಟೂ ವೀಲರ್ ಇದ್ದರೆ ಕಾಣಿಸಲ್ಲ ನಮ್ಗೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಆದಷ್ಟು ನೀವು ಲೆಫ್ಟಲ್ಲೇ ಬರ್ರಿ. ನಮ್ಮ ಲಾರಿಯವರೆಲ್ಲ ಆಲ್ರೆಡಿ ರೈಟಲ್ಲೇ ಇರ್ತಾರೆ, ನೀವು ರೈಟಲ್ಲಿ ಬಂದ್ರೇ ಸ್ವಲ್ಪ ರಿಸ್ಕ್ ಜಾಸ್ತಿ ನಿಮಗೆ. ಯಾಕಂದರೆ ಇದೆಲ್ಲ ಸ್ಪೀಡ್ ಹೋಗೋ ಗಾಡಿಗಳು, ನೀವು ನಿಮ್ಮ ಇದಕ್ಕೆಲ್ಲ ಸೆಟ್ ಆಗೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ನೀವು ಹೆಂಗೆ ಅರ್ಥ ಮಾಡ್ಕೊತೀರಾ ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಹೇಳೋದು ನಾನು ಹೇಳೋದು ಹೇಳ್ಬಿಟ್ಟಿದ್ದೀನಿ. ಮತ್ತು ಅದು ನೀವು ತೊಗೊತೀರೋ ಬಿಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಓಡಿಸೋರು ಆರಾಮಾಗೆ ಲೆಫ್ಟ್ ಸೈಡಲ್ಲೇ ಬರ್ರಿ, ಆರಾಮಾಗಿ ಲೆಫ್ಟ್ ಸೈಡಲ್ಲೇ ಬರ್ರಿ, ಏನು ರಿಸ್ಕ್ ಇಲ್ಲ. ಯಾಕಂದರೆ ಟೂ ವೀಲರ್ಗಳು ಅಷ್ಟು ಬೇಗ ಕಂಟ್ರೋಲ್ ಸಿಗೋಲ್ಲ. ಯಾಕಂದರೆ ಒಂದು ಚಿಕ್ಕ ಅಲ್ಲ ಬಂದ್ರೂ ಸುಮ್ಮನೆ ಜಾರಿ ಬೀಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಲೆಫ್ಟ್ ಸೈಡಲ್ಲಿ ಬಂದರೆ ಆರಾಮಾಗಿ ಇದಾಗುತ್ತೆ. ಇಲ್ಲ ರೈಟಲ್ಲೆಲ್ಲ ಗಾಡಿಗಳು ಓವರ್ ಸ್ಪೀಡಲ್ಲಿರುತ್ತೆ, ಅವರ ಟೈಮಿಂಗ್ ಅಂತೆಲ್ಲ ಇರ್ತಾರೆ, ಅದೆಲ್ಲ ಇದಿರುತ್ತೆ. ಸೊ ಓಡಿಸೋರು ಆರಾಮಾಗಿ ಓಡಿಸಿ, ಸ್ವಲ್ಪ ಲೆಫ್ಟಲ್ಲೇ ಬರ್ರಿ, ರೈಟಲ್ಲಿ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಗಾಡಿಯಲ್ಲಿ ಕಾಣಿಸಲ್ಲ. ನೀವು ಪಕ್ಕದಲ್ಲಿದೆ, ನಮ್ಮ ಟೈರ್ ರೈಟಿಗೆ ಕಾಣಿಸುತ್ತೆ ನಿಮ್ಮ ಗಾಡಿ, ನಮ್ಮ ಟೈರೇ ಕಾಣಿಸಲ್ಲ ಅಂದರೆ ನಿಮ್ಮ ಗಾಡಿ ಎಲ್ಲಿಂದ ಕಾಣಿಸುತ್ತೆ ಇಲ್ಲಿ ನಮಗೆ ಒಳಗಡೆಯಿಂದ. ಸೊ ಅದರಿಂದ ನೋಡಿ ಫುಲ್ ಟ್ರಾಫಿಕ್ ಜಾಮು. ಓಡಿಸೋರು ಸ್ವಲ್ಪ ಆರಾಮಾಗಿ ಓಡಿಸಿ, ಸ್ವಲ್ಪ ಚಮಕ್